ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವದ ನಿಮಿತ್ತ ತತ್ವ ಸಂದೇಶಗಳನ್ನು ನಾವೆಲ್ಲರೂ ಪಾಲಿಸೋಣ. ಸಂಸದ್ ಸಾಗರ್ ಈಶ್ವರ್ ಖಂಡ್ರೆ. ಡಿಡಿಯು ಜೆಕೆವೈ ಮತ್ತು ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ 2025 ಸಂಸದ್ ಸಾಗರ್ ಖಂಡ್ರೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಸುಮಾರು 16 ಕಂಪನಿಗಳು ಭಾಗಿಯಾಗಿದ್ದರು. ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದಿಂದ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಕ್ಯಾಲೆಂಡರ್ ಬಿಡುಗಡೆ. ಕಾಫಿ ಬೋರ್ಡ್ ಹಾಗೂ ಕೊಬ್ಬರಿಗಿರುವ ಕಾಳಜಿ ತೊಗರಿ ಬೆಳೆಗಾರರ ಬಗ್ಗೆ ಈ ಸರ್ಕಾರಕ್ಕಿಲ್ಲ. ಒಕ್ಕಲೆಬ್ಬಿಸುವ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ 24ರಂದು ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಮಂಶೆಟ್ಟಿ. ರಾಜ್ಯಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಯಶಸ್ವಿಯಾಗಿ ಆಯೋಜಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸುದ್ದಿಯ ವಿವರಗಳು. ಸಂತ ಸೇವಾಲಾಲ್ ಮಹಾರಾಜರ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಮುನ್ನಡೆಯಬೇಕೆಂದು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಹೇಳಿದ್ದರು. ಅವರು ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆದ 286ನೇ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂತ ಸೇವಾಲಾಲ್ ಮಹಾರಾಜರು ಮಹಾನ್ ಪವಾಡ ಪುರುಷರಾಗಿದ್ದರು. ಅವರು ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು. ಮೂಢನಂಬಿಕೆ, ಕೆಟ್ಟ ಆಚರಣೆಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದರು ಮತ್ತು ಜನರಿಗೆ ತಿಳುವಳಿಕೆ ಮೂಡಿಸಿದ್ದರು. ಸಮಾಜದ ಐಕ್ಯತೆ ಮತ್ತು ಸಹಬಾಳ್ವೆಗೆ ಪ್ರೇರೇಪಿಸಿದ್ದರು. ಬ್ರಿಟಿಷರು ತೆರಿಗೆ ಹೆಚ್ಚಳ ಮಾಡಿದ್ದಾಗ ವೀರ ಸೇನಾನಿಯಾಗಿ ಹೋರಾಡಿದ್ದರು. ಯಾವುದೇ ಮಹಾನ್ ಪುರುಷರು ಒಂದೇ ಜಾತಿಗೆ ಸೀಮಿತವಿಲ್ಲ. ಅವರ ಮಾನವ ಕುಲಕ್ಕೆ ಸುಧಾರಣೆಗೆ ಪ್ರಯತ್ನಿಸಿದವರು ಎಂದು ತಿಳಿಸಿದರು. ಬೀದರ್ ಕವಿರತ್ನ ಕಾಳಿದಾಸ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜ್ಕುಮಾರ್ ಥಾವ್ರಾ ಖೋಲಾ ಅವರು ತಮ್ಮ ಅತಿಥಿ ಉಪನ್ಯಾಸದಲ್ಲಿ ಮಾತನಾಡಿ, ಸಂತ ಸೇವಾಲಾಲ್ ಅವರು ದಾವಣಗೆರೆ ಜಿಲ್ಲೆಯ ಸುರಗೊಂಡನಕೊಪ್ಪದಲ್ಲಿ 1739 ಫೆಬ್ರವರಿ 15ರಂದು ಶಿರಸಿಯ ಮಾರಿಕಾಂಬಾ ದೇವಿಯ ಕೃಪಾದಿಂದ ಜನಿಸಿದ್ದರು. ಹೆಂಗಸರು ಗಂಡಸರು ಭಾಯಿ ಅಣ್ಣ ಎನ್ನುವುದರಿಂದಾಗಿ ಆ ಜನ್ಮ ಬ್ರಹ್ಮಚಾರಿ ಜೀವನ ಕಳೆದರು. ಸಂತ ಪರಂಪರೆಯ ಕಡೆಗೆ ಒಲವು ಹೊಂದಿದ ಸೇವಾಲಾಲ್ ತನ್ನ ಪವಾಡಗಳಿಂದ ಸೇವಾಭಾಯಿ ಎಂದೇ ಪ್ರಸಿದ್ಧರಾದರು. ಭವ್ಯ ಸಂಸ್ಕೃತಿ ಹೊಂದಿರುವ ಬಂಜಾರ ಸಮುದಾಯವನ್ನ ಲಂಬಾಣಿ, ಲಮ್ಮಾಣಿ, ಸುಖಾಲಿ, ಸುಕ್ಕಾಲಿ, ಗೋರಾ, ಥಾಂಡಿ, ಡ್ಯಾಲ, ಸೋನಾರ, ಲೋಹಾರ ಮುಂತಾದ ಅನೇಕ ಉಪನಾಮಗಳಿಂದ ಕರೆಯಲಾಗುತ್ತದೆ ಎಂದು ತಿಳಿಸಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ದರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಪ್ರಾರಂಭಗೊಂಡು ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರರ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕರಿಯಪ್ಪ ವೃತ್ತದಿಂದ ರಂಗಮಂದಿರದವರೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವನ್, ಸಹಾಯಕ ಆಯುಕ್ತರಾದ ಮಹಮ್ಮದ್ ಶಕೀಲ್, ಬಂಜಾರ ಶಕ್ತಿ ಪೀಠ ಸೇವಾನಗರದ ಗುರುಗಳಾದ ರಾಮಚೈತನ್ಯ ಮಹಾರಾಜರು, ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪರಮೇಶ್ವರ್ ನಾಯಕ್, ಸಮಾಜದ ಮುಖಂಡರಾದ ಗೋವರ್ಧನ್ ರಾಥೋಡ್, ಬಸವರಾಜ್ ಪವಾರ್, ರಾಜ್ಕುಮಾರ್ ಜಾಧವ್, ಮಾಣಿಕ್ ರಾವ್ ಪವಾರ್ ಮತ್ತು ಇತರೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. तारे मटेर में आज तारे नामेरो मेवा मस्टन 5 प्रकार 36 भोजन भोग लगाए. शरणाय विच्छा पूर्ण कर मनोकामना सिद्ध कर हाथे छाया माथे पर काढ़ आपे नामे पंच प्रक्रम्बा भगवती. जय जय सद्गुरु करतार सेवालाल मोतीवाड़ा निरंकारी निर्भेदीय कंडबाल ब्रह्मचारी तारो भरोसो भारी दया कृपा कर मेर कर भंडार भरपूर कर. विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः. दया कृपा कर मेर कर. ये बीदर जिला पर कर्नाटक के प्रसारी भारतीय पर तू सदाई सर्वदा तारा तन मन धने थी. भाविक लोग नायक लोग तारे नामेरो मेवा मस्टन सक्कर से ने घी धूप ध्यान देवापति पूजा दे तार देवलन पुस्तक. जय पालनी जगदम्बा माता की जय. शिरोमणि सेवालाल महाराज की जय. भाई भी आई है पूजा में सर जोड़ी बन रही है.
बोलो सेवालाल महाराज की जय, यानी मरियमा मान की जय, अब्राहम महाराज की जय। जय भवानी, जय सेवालाल, जय सेवालाल, जय सेवालाल, जय भवानी, जय भवानी, जय जय भवानी, जय जय सेवालाल, जय जय भवानी, जय जय सेवालाल। शिर्डी सद्गुरु सेवालाल, जय जय सद्गुरु सेवालाल। सेवालाल कलाधारी मोतीवाळो तोडाळो नरनकारी नरभेदी अखंडवाली गुरु कैवारी नरेन किदो नारी संत शिरोमणी सेवालदास भावा करता सेरेम सवासेर कर हरकतेम बरकत कर भंडार भरपूर कर चिते का फतेह कर मुंदेताला समय कर पड़ी रोटी खड़ी कर बरकत कर गोर समाज पाने आर पान रक्षणा कर मारो मालिक अल्लाह बल्ला पीड़ा पिसाची मारो हजार दोस्त पेट तार साधु संत सद्भक्तों पर दया माया छायर कार वाटे कीड़ी मुंगीरो साई गाम गोटेरो साई कोरे गोरेरो साई वाड़ी बस्तीरो साई संत सेवालदास महाराज कूड़ करजे पर धूड़ ना क्याळो छाती करजे छाती द्याळो थट्टा करजे लटा उगडाळो संत ಶುಭಕಾಮನೆ ಸಂತ ಸೇವಾಲಾಲ್ ಮಹಾರಾಜರು ನಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸೌಹಾರ್ದ ಎಲ್ಲರಿಗೂ ಕೊಡಲಿ ಅಂತ ಆಶಿಸುತ್ತಾ ಈ ಒಂದು ಜಯಂತ್ಯೋತ್ಸವನು ಇಲ್ಲಿಂದ ಪೂಜೆ ಮಾಡಿದ್ದೀವಿ. ಈಗ ಮೆರವಣಿಗೆ ಮೂಲಕ ರಂಗಮಂದಿರನಲ್ಲಿ ಹೋಗಿ ಅದ್ದೂರಿಯಾಗಿ ಒಂದು ಆಚರಣೆ ಮಾಡೋಣ ಅಂತ ತಮ್ಮೆಲ್ಲರಿಗೂ ತಿಳಿಸ್ತೇನೆ. ಸಮಸ್ತ ಜನತೆಗೆ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಕೇವಲ ಬಂಜಾರ ಸಮಾಜಕ್ಕಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಕುಲೋದ್ಧಾರವಾಗಿ ಈ ಬಂಜಾರ ಸಮಾಜದ ಆರಾಧ್ಯ ದೈವವಾಗಿ ಮತ್ತು ನಮ್ಮ ಸಮಾಜಕ್ಕೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅದನ್ನು ಸರಿಪಡಿಸಲು ಆ ನಿಟ್ಟಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಒಂದು ಹಿತೋಪದೇಶದ ಮುಖಾಂತರ ಅವರು ವ್ಯಾಪಾರ ಮಾಡುವುದರ ಮುಖಾಂತರ ನಮ್ಮ ಜನಾಂಗಕ್ಕೆ ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾ ಅವರು ಜೀವನ ಸಾಗಿಸಿದ್ದಾರೆ. ಅವರ ಮಾರ್ಗದಲ್ಲಿ ಸಮಸ್ತ ಬಂಜಾರ ಸಮಾಜ ನಡೆದು ಇಂದು ಪ್ರತಿಯೊಂದು ಹಂತದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮ ಜನಾಂಗ ಪರಿಪರಿಯಾಗಿ ಮುಂದೆ ಬರ್ತಾ ಇದೆ. ಅದನ್ನು ನಾವು ಇನ್ನೂ ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಂದು ತಾಂಡದಲ್ಲಿ ಸರ್ಕಾರದ ಸಹಯೋಗದೊಂದಿಗೆ ಶಾಲೆ ಕಾಲೇಜುಗಳನ್ನು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಬೀದರ್ ಜಿಲ್ಲೆ ಸೀಮಿತ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ಭಾರತ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಪ್ರಾಂತಗಳಲ್ಲಿ ಇವತ್ತು ಸಂತ ಸರಿ ದೈವಿಕ ಪುರುಷ ಪವಾಡ ಪುರುಷ ಸಂತ ಸೇವಾಲಾಲ್ ಅವರ 286ನೇ ಜಯಂತಿ ಉತ್ಸವವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇದಕ್ಕೆ ಜಿಲ್ಲಾಡಳಿತ ಬಹಳ ಸಂಪೂರ್ಣ ನಮಗೆ ಎಲ್ಲ ಸಹಕಾರ ಮಾಡಿದ್ರು. ಮತ್ತು ಸಮಾಜದ ನವಯುವಕರು, ಮಹಿಳೆಯರು, ತಾಯಂದಿರು, ಎಲ್ಲ ಸತ್ಪುರುಷರು ಎಲ್ಲ ಇದರಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಕಾರ್ಯವನ್ನು ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಮಾರು 10-15 ದಿವಸಗಳಿಂದ ನಮ್ಮ ಸಮಾಜದ ಮುಖಂಡರು, ಬುದ್ಧಿಜೀವಿಗಳು,
ಸರ್ಕಾರಿ ನೌಕರರು, ಯುವಕರೆಲ್ಲರೂ ಬಹಳ ಸಹಕಾರ ಮಾಡಿದ್ದಾರೆ. ಸಹಕಾರ ಮಾಡಿ ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೆ ನಾನು ಅಭಿನಂದಿಸಿ, ये संतों का भूमि है भारत देश। इस देश में हमारे बंजारा समाज में संत सेवालाल महाराज का जन्म इस कर्नाटक में हुआ। सेवालाल महाराज का जयंती नॉट ओनली इंडिया में नहीं, सारे विश्व में आज के दिन मनाए जा रहे हैं। आज हमारे समाज धार्मिक आस्था में और संस्कृति, परंपरा और सभ्यता रखने के लिए हमारे समाज के धर्म गुरु जी ने जो बोले वो मानते हुए हमारे समाज आज हर जिले लेवल पर तांडव में पूरे तांडव से लेकर जिले तक और पूरा कर्नाटक, महाराष्ट्र और आंध्र प्रदेश ये तीनों में उनके नाम पर छुट्टी दिया गया है और परंपरा चल रही है। ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೀದರ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿ ಬೀದರ್ ಇವರ ಸಹಯೋಗದೊಂದಿಗೆ ಡಿಡಿಯು ಜಿಕೆವೈ ಮತ್ತು ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ 2025 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸುಮಾರು 16 ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿವೆ. 1000ಕ್ಕಿಂತ ಹೆಚ್ಚು ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲೇ ಸಂದರ್ಶನ ನಡೆಸುತ್ತಿದ್ದಾರೆ. ಯುವಕರಿಗೆ ಸಾಕಷ್ಟು ಲಾಭ ಸಿಗುತ್ತಿದೆ. ಈ ಉದ್ಯೋಗ ಮೇಳದಲ್ಲಿ ರಾಜ್ಯ ಸರ್ಕಾರದಿಂದ ಆಯೋಜಿಸಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಸೂಚನೆ ಮೇರೆಗೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಜನರು ಹೆಚ್ಚು ಉದ್ಯೋಗ ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ಯುವಕರು ಮತ್ತು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಯುವಕ ಯುವತಿಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ದಿಲಿಬ್ಬದೋಲೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಂದೀಪ್ ಡಿ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ದಿಲಿಬ್ಬದೋಲೆ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕಚೇರಿಯ ಲೋಕೇಶ್, ಯೋಜನಾ ನಿರ್ದೇಶಕರು, ಡಿಆರ್ಡಿಎಯ ಜಿಲ್ಲಾ ಪಂಚಾಯತ್ನ ಜಗನ್ನಾಥ್ ಮೂರ್ತಿ, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾದ ಮುಕ್ಕಣ್ಣ ಕರಿಗಾರ್ ಸೇರಿದಂತೆ ಹಲವು ಅಧಿಕಾರಿಗಳು, ಸುತ್ತಮುತ್ತಲಿನ ಹಳ್ಳಿಯ ಜನರು ಸೇರಿದಂತೆ ಇತರರು ಇದ್ದರು. ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಡಾಕ್ಟರ್ ಗಿರೀಶ್ ಸರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇತರೆ ಇಲಾಖೆಯ ಸಹಯೋಗದಲ್ಲಿ ಇಂದು ಬೀದರ್ ನಗರದಲ್ಲಿ ಆಯೋಜಿಸಿರುವ ಉದ್ಯೋಗ ಮೇಳ 2025 ಅನ್ಎಂಪ್ಲಾಯ್ಮೆಂಟ್ ಬಹಳ ಜಾಸ್ತಿ ಆಗಿದೆ. ಡೈಲಿ ನಾವು ಜನಪ್ರತಿನಿಧಿಯಾಗಿ ನಾವು ಎಲ್ಲೇ ಹೋದ್ರು ಯುವಕರು ಜನರು ಬಂದು ಇದೇ ಕೇಳ್ತಾರೆ, ಮಹಿಳೆಯರು ಕೂಡ ಬಂದು ಇದೇ ಕೇಳ್ತಾರೆ ಕಿ ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ನಮಗೆ ಉದ್ಯೋಗ ಇಸ್ಕೊಡ್ರಿ, ಎಲ್ಲಾದ್ರೂ ಒಂದ್ ಕಡೆ ನಮಗೆ ಜಾಬ್ ಇಸ್ಕೊಡ್ರಿ ಅಂತ. ಡೈಲಿ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಈಗ ಸದ್ಯಕ್ಕೆ ಇಡೀ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಬರೀ ಜಿಲ್ಲೆ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಈಗ ಸದ್ಯಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಒಂದು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತಂಬುದು ಒಂದು ನಿರ್ಧಾರ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಹೇಳಿದರು, ಉದ್ಯೋಗ ಮೇಳ ಮಾಡಿಬಿಟ್ಟು ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು ಉದ್ಯೋಗ ಮಾಡ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇದೆ ಅಂತವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕಂತ ಉದ್ದೇಶದಿಂದ ಇವತ್ತಿನ ದಿವಸ ಉದ್ಯೋಗ ಮೇಳ ನಡೀತಾ ಇದೆ. ಈ ಉದ್ಯೋಗ ಮೇಳದಲ್ಲಿ 16 ಕಂಪನಿಗಳು
ಬಂದಿದ್ದಾವೆ. ಈ 16 ಕಂಪನಿಗಳಲ್ಲಿ ಸಾಕಷ್ಟು ಜನ 1,000ಕ್ಕಿಂತ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ. ಸಾಕಷ್ಟು ಜನ ಯುವಕರು ಯುವತಿಯರು ಬಂದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅವ್ರದ್ದು ಡಾಕ್ಯುಮೆಂಟ್ಸ್ ಕೊಟ್ಟು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ನಾವು ಹೋಪ್ ಮಾಡ್ತೀವಿ ಕಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಯುವಕ ಯುವತಿಯರು ಸೆಲೆಕ್ಟ್ ಆಗಬೇಕು, ಉದ್ಯೋಗಕ್ಕೆ ಅವರು ಜಾಬಿಗೆ ಅವ್ರು ಜಾಯಿನ್ ಆಗಬೇಕು ಅಂತಂಬ ನಮ್ಮದು ಕೂಡ ಒಂದು ಗುರಿ ಇದೆ. ಅದಕ್ಕೆ ತಾವೆಲ್ಲರೂ ಸಹಕರಿಸ್ತಾ ಇದ್ದೀರಾ. ಎಲ್ಲ ಸರ್ಕಾರದ ಇಲಾಖೆಗಳು, ಎಲ್ಲ ನಮ್ಮ MBK, ನಮ್ಮ ಎಲ್ಲ ತಾಯಂದಿರು, ಎಲ್ಲ ಅಧಿಕಾರಿಗಳು ಎಲ್ಲರೂ ಸಹಕರಿಸ್ತಾ ಇದ್ದೀರಿ. ಇದೇ ರೀತಿ ಮುಂಬರೋ ದಿನಗಳಲ್ಲಿ ಕೂಡ ನಾವು ಎಂಪ್ಲಾಯ್ಮೆಂಟ್ನ ಉದ್ಯೋಗ ಕೊಡಿಸೋದು ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಯಾಕಂತಂದ್ರೆ ಸಾಕಷ್ಟು ಜನ ಡಿಗ್ರಿ ಆದ್ಮೇಲೂ ಕೂಡ BCom, BBA, ಇಂಜಿನಿಯರಿಂಗ್ ಆಗಿರುತ್ತೆ. ಆದರೂ ಕೂಡ ಅವರು ಬಂದು ಮನೆ ತನಕ ಬಂದು ನಮಗೆ ಯಾವುದೇ ಕೆಲಸ ಕೊಡ್ರಿ ನಾವು ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅವರ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅದ್ರ ಪ್ರಕಾರ ನಾವು ಉದ್ಯೋಗ ಹುಡುಕಿ ಕೊಡಬೇಕಾಗುತ್ತೆ. ಅದ್ರ ಜೊತೆ ಯಾರ್ಯಾರು ಡಿಗ್ರಿ ಆದ್ಮೇಲೂ ಟ್ರೈನಿಂಗ್ ಇನ್ನೂ ಕಡಿಮೆ ಇದೆ, ಆ ಟ್ರೈನಿಂಗು ಕೂಡ ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ಮುಂದೆನೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಯುವಕರಿಗೆ ಯುವತಿಯರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಜಾಬ್ ಹಚ್ಕೊಡೋ ಕೆಲಸ ನಾವು ಮಾಡ್ತೀವಿ. ಅದು ಇನ್ನೂ ಇಂಟ್ರೆಸ್ಟ್ ಇರಬೇಕು. ಒಂದ್ಸಲ ಬೀದರಲ್ಲಿ ಒಂದೊಂದ್ಸಲ ಸಿಗ್ಬೋದು, ಆದರೆ ಹೈದರಾಬಾದಲ್ಲೂ ಜಾಬ್ ಇರ್ಬೋದು. ಈಗಾಗಲೇ ಮೇಡಮ್ ಅವ್ರು ಬಂದು ಒಂದು ನಮಗೆ ಕಂಪ್ನಿ ಕೊಟ್ಟಿದ್ದಾರೆ. ಅವ್ರು ಹೈದರಾಬಾದ್ ಬಂದಿದ್ದಾರೆ. ಯುವತಿಯರಿಗೆ ಸ್ಪೆಷಲಿ ಫೀಮೇಲ್ ಯಂಗ್ಸ್ಟರ್ಸ್ಗೆ ನಾವು ಜಾಬ್ ಕೊಡ್ಬೇಕಂತ ಉದ್ದೇಶದಿಂದ ಅವ್ರು ಬಂದಿದ್ದಾರೆ. ಅದಕ್ಕೆ ನಾವು ಎಲ್ಲ ನಮ್ಮ ಹಳ್ಳಿಯಲ್ಲೇ ಸಿಗತ್ತೆ, ಊರಲ್ಲೇ ಸಿಗತ್ತೆ, ನಾವು ಮನೆಯಲ್ಲೇ ಕುಂತು ನಾವು ಕೆಲಸ ಮಾಡ್ತೀವಿ ಅಂತಂಬೋದು ಒಂದೊಂದ್ಸಲ ಆಗೋದಿಲ್ಲ. ನಾವು ಬೇರೆ ಕಡೆನೂ ಹೋಗಿ ನಾವು ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇರಬೇಕು. ಆದರೂ ಕೂಡ ನಮ್ಮ ವತಿಯಿಂದ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ವತಿಯಿಂದ ನಾವು ಎಷ್ಟಾಯ್ತು ಅಷ್ಟು ಜಿಲ್ಲೆಯಲ್ಲಿ ಉದ್ಯೋಗ ನಾವು ಸೃಷ್ಟಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಒಳ್ಳೆ ರೀತಿಯಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ನಾವು ಕೂಡ ಎಲ್ಲರೂ ಹೋಗಿ ನಾವು ಎಲ್ಲ ಕಂಪನೀಸಿಗೆ ನಾವು ಒಂದ್ಸಲ ವಿಸಿಟ್ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ವತಿಯಿಂದ ಜಾಬ್ ಫೇರ್, ಜಾಬ್ ಮೇಳೆ ಅಂತ ಆಯೋಜನೆ ಮಾಡಿದ್ದೀವಿ. ನಮ್ಮ ಹತ್ತಿರ ಈಗ 16 ಕಂಪನಿಗಳು ನಮ್ಮ ಜಿಲ್ಲೆಗೆ ಬಂದಿದ್ದಾವೆ. ಇನ್ನುವರೆಗೂ 1000ಕ್ಕಿಂತ ಹೆಚ್ಚು ಸುಮಾರು ಕ್ಯಾಂಡಿಡೇಟ್ಗಳು ಜಾಬ್ ಸಲುವಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶ ಏನಂದ್ರೆ MP ಸರ್ ಅವರು ಹೇಳಿದಂಗೆ ಅನ್ಎಂಪ್ಲಾಯ್ಮೆಂಟ್ ಈಗ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿದ್ದಂಗೆ ನಾವು ನಮ್ಮ ಪಾಪ್ಯುಲೇಷನ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ನೋಡಿದರೆ ನಮ್ಮ ದೇಶದಲ್ಲಿ 18ರಿಂದ 35 ವರ್ಷವರೆಗೂ ಎಷ್ಟು ಜನ ಇದ್ದಾರೆ ಅದು ಪಾಪ್ಯುಲೇಷನ್ ನಲ್ಲಿ ನಮಗೆ ಜಾಸ್ತಿ ಇದ್ದಾರೆ. ಬೇರೆ ಬೇರೆ ಏಜ್ ಗ್ರೂಪ್ ನಲ್ಲಿ ಕಮ್ಮಿ ಇದ್ದಾರೆ. ಸೊ ಇಷ್ಟೇ ಏಜ್ ಗ್ರೂಪ್ ನಲ್ಲಿ ಇಷ್ಟೇ ಜಾಸ್ತಿ ಜನ ಬಂದಿದ್ದಾರೆ, ಆದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೆಲವೊಂದು ಕಡೆ ಕಮ್ಮಿ ಇದೆ. ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ಈಗ ದಿಸ್ ಇಸ್ ವೆರಿ ನಾವು ಹೇಳ್ತೀವಿ ಟೆಸ್ಟಿಂಗ್ ಟೈಮ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಈಗ ನಾವು ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನ ಯೂಸ್ ಮಾಡಿದರೆ ನಮಗೆ ಇವತ್ತು ಯಾರು ಯಂಗ್ ಪಾಪ್ಯುಲೇಷನ್ ಸಿಗ್ತಾ ಇದೆ, ನಾಳೆಗೆ ನಮ್ಮ ದೇಶದ ಆಸ್ತಿ ಆಗ್ತಾರೆ, ದೇಶದ ಅವರು ಒಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗಿರ್ತಾರೆ. ಬಟ್ ಈ ಟೈಮ್ನಲ್ಲಿ ನಾವು ಅವರಿಗೂ ಟ್ಯಾಪ್ ಮಾಡಬೇಕು, ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಟ್ಯಾಪ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಸ್ವಲ್ಪ ಲೀನಿಯಂಟ್ ಆಗಿ ಇಂಟರ್ವ್ಯೂ ಮಾಡಿ, ಸ್ವಲ್ಪ ಓಪನ್ ಮೈಂಡ್ ಇಂದ ಜನರಿಗೂ ಇಂಟರ್ವ್ಯೂ ಮಾಡಿ ನೀವು ತಗೋಬೇಕಾಗುತ್ತೆ. ಯಾಕೆಂದ್ರೆ ನೀವು ಈಗ ಲೋಕಲ್ ಜನರಿಗೂ ತಗೊಳ್ತಾ ಇದ್ರಿ. ಲೋಕಲ್ ಜನ ಇದ್ರೆ ಅವರು ಯಾವಾಗ್ಲೂ ಬಿಟ್ಟು ಹೋಗಲ್ಲ, ಯಾವಾಗ್ಲೂ ಅಂದ್ರೆ ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ಅವರು ಬಿಟ್ಟು ಹೋಗಲ್ಲ. ಸೊ ನಿಮ್ಗೇನು ಪದೇ ಪದೇ ಅವರು ಬರ್ತಾರೆ ಮತ್ತೆ ಬೇರೆ ಕಡೆ ಹೋಗ್ತಾರೆ, ಅದು ಪ್ರಾಬ್ಲಮ್ನು ಬರಲ್ಲ. ಸೊ ದಯವಿಟ್ಟು ನೀವು ಸ್ವಲ್ಪ ಲೀನಿಯಂಟ್ ಆಗಿ ಇರಿ. ಕ್ಯಾಂಡಿಡೇಟ್ಗಳಿಗೂ ಒಂದು ಸಜೆಷನ್ ಏನಂದ್ರೆ ನೀವೆಲ್ಲರೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ, ಇದು ಹೆದರ್ಸ್ತೀರ ಕೆಲವೊಂದು ಬಾರಿ ಇಂಟರ್ವ್ಯೂ ಮಾಡುವಾಗ ಹೇಳುವಾಗ, ಅದು ಹಂಜು ಪಡೆಯೋದು ಬೇಡ. ನಿಮಗೆ ಏನು ಗೊತ್ತಿದೆ, ನಿಮಗೆ ಏನು ನಾಲೆಜ್ ಇದೆ, ನೀವು ಕಾನ್ಫಿಡೆಂಟ್ ಆಗಿ ಅವರಿಗೂ ಹೇಳಬೇಕು. ಈಗ ನೀವು ದಿಸ್ ಇಸ್ ಒನ್ ಟೈಮ್ ಫಾರ್ ಯು. ಈಗ ಕಂಪನಿಗಳು ನಿಮಗೆ ಏನು ಟೆಸ್ಟ್ ಮಾಡ್ತಾರೆ, ನೀವು ಒಂದೇ ಸರಿ ಹೇಳಿದ್ರೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಸಜೆಷನ್,
ಇಲ್ಲಿ ನಾನು ಲೋಕಲ್ ಜನರಲ್ಲಿ ಏನ್ ನೋಡಿದ್ದೀನಿ, ನಾವು ಇದೇ ತಾಲೂಕಿನಲ್ಲಿ ಇರಬೇಕು, ಇದು ಒಂದು ತಾಲೂಕಿಂದ ಇನ್ನೊಂದು ತಾಲೂಕಾಗೆ ಅವರು ಹೋಗಕ್ಕೆ ರೆಡಿ ಇರಲ್ಲ, ಹೈದರಾಬಾದ್ ಹೋಗಕ್ಕೆ ರೆಡಿ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೀತಾರಾಮ್ ಸ್ಪಿನ್ನರ್ಸ್ ಹೈದರಾಬಾದ್ ಇಂದ ಬಂದಿದ್ದಾರೆ, ಅವರು 200 ಮಹಿಳೆಯರಿಗೂ ತಗೊಳಕ್ಕೆ ರೆಡಿ ಇದ್ದಾರೆ. ಅವರು 7th ಕ್ಲಾಸ್ನು ಪಾಸ್ ಆಗಿಲ್ಲ ಅಂದ್ರೆ ಅವರಿಗೂ ರೆಡಿ ತಗೊಳಕ್ಕೆ ರೆಡಿ ಇದ್ದಾರೆ. ಇದಕ್ಕಿಂತ ಹೆಚ್ಚು ಅವಕಾಶ ನಿಮ್ಗೆ ಎಲ್ಲಿ ಸಿಗ್ಬಹುದು? ನೀವು ಸ್ವಲ್ಪ ಓಪನ್ ಮೈಂಡ್ ಆಗಿ ಇರಬೇಕು. ಬ್ಯಾಚುಲರ್ಸ್ ಇದ್ರೆ ಅಂದ್ರೆ ನೀವು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಅಲ್ಲಿ ಹೋಗಿದ್ರೆ ನಿಮ್ಗೆ ಫ್ರೀ ಆಗಿ ಅಕಾಮಿಡೇಷನ್ ಸಿಗುತ್ತೆ, ಫ್ರೀ ಊಟ ಸಿಗುತ್ತೆ. ಸ್ಯಾಲ್ರಿ ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಕಂಪನಿಗಳಲ್ಲಿ ಈಗ ಕಮ್ಮಿ ಇರಬಹುದು, ಬಟ್ ನಿಮ್ಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆದ ನಂತರ ನೀವು ಬೇರೆ ಕಡೆನೂ ಅಪ್ಲೈ ಮಾಡಿದರೆ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಮತ್ತೆ ನಿಮ್ದು ಯು ಹ್ಯಾವ್ ಟು ಟೇಕ್ ಆಫ್. ಒಂದು ಸರಿ ಟೇಕ್ ಆಫ್ ಆದರೆ ಆಮೇಲೆ ನಿಮಗೆ ಹೆಚ್ಚು ಸ್ಥಾನ ನಿಮಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ನೂ ಹೆಚ್ಚಾಗಿ ಡೆಸಿಗ್ನೇಷನ್ ಕೂಡ ಸಿಗಬಹುದು. 61,328 ವಸತಿ ನಿವೇಶನ ರೈತರ ಆದ್ಯತೆ ಪಟ್ಟಿ ಇರುತ್ತದೆ. ಬೀದರ್ ಜಿಲ್ಲೆಗೆ ಈ ವರ್ಷ ಪ್ರಧಾನ ಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯಲ್ಲಿ 39,887 ಮನೆಯನ್ನು ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಇದೆ. 8,310 ಫಲಾನುಭವಿಗಳ ಅನುಮೋದನೆ ಕೂಡ ಆಗಿದೆ. ಬಾಕಿ ಉಳಿದ ಫಲಾನುಭವಿಗಳ ಅನುಮೋದನೆ ಪ್ರಗತಿಯಲ್ಲಿದೆ. ಈ ಆಯ್ಕೆ ಪಟ್ಟಿ ಆದ್ಯತೆ ಪಟ್ಟಿ ಏನಿತ್ತು ಅದು ಹೊರತುಪಡಿಸಿ ಈಗ ಹೊಸದಾಗಿ 24ರಿಂದ 28ವರೆಗೆ ಸರ್ಕಾರವು ವಸತಿ ನಿವೇಶನ ರೈತರ ಸಮೀಕ್ಷೆಯನ್ನು ಮಾಡೋದಕ್ಕೆ ಆವಾಸ್ ಪ್ಲಸ್ 2024 ಈ ಆಪ್ ಮೂಲಕ ಆ್ಯಪ್ನ ಸೃಜನೆ ಮಾಡಿದೆ. ಆ ಆ್ಯಪ್ನ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸದರಿ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಅದರಂತೆ ಅರ್ಹ ವಸತಿ ಮತ್ತು ನಿವೇಶನ ರೈತರು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸುವುದು. ಸಮೀಕ್ಷೆ ಮಾಡಿದ ನಂತರ ಅರ್ಹ ವಸತಿ ಮತ್ತು ನಿವೇಶನ ರೈತರಿಗೆ ಆದ್ಯತೆ ಪಟ್ಟಿಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಗ್ರಾಮೀಣ್ ಇದರಲ್ಲಿ ಮನೆಗಳು ನೀಡಬಹುದು. ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್ ವತಿಯಿಂದ ಇಂದು ನಗರದ ಕೆಪಿ ವಿದ್ಯಾಸಂಸ್ಥೆಯ ವಚನ ಮಂಟಪ ಸಭಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕೆಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಸಂಘದ 2025ರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಗುರುಬಸವ ಪಟ್ಟದೇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಹಿತವಚನಗಳನ್ನು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಅನುದಾನಿತ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ರಜನೀಶ್ ವಾಲಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಬಿರಾದರ್, ಪ್ರಮುಖರಾದ ಸಂಶೆಟ್ಟಿ ಹಲ್ಬರ್ಗಾ, ಪ್ರಶಾಂತ್ ರಾಗ, ಸಿದ್ರಾಮ್ ನಿಜಾಂಪುರ್, ಬಾಬು ರೌದಾನಿ, ವಿಜಯಲಕ್ಷ್ಮಿ ಕೌಡ್ಗೆ, ಮಲ್ಲಪ್ಪ ಬೋದ್ಗೆ ಸೇರಿದಂತೆ ಅನೇಕ ಶಾಲೆಗಳ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ಸಂಘಟನೆ ಒಂದು ಎಲ್ಲ ರೀತಿಯ ಒಂದು ಶಕ್ತಿ ಅಂತದಂದು ಹೇಳ್ಬೋದು. ಇವತ್ತು ನಾವು ಸಂಘಟನೆ ಸರಿಯಾದ ರೀತಿಯಿಂದ ನಾವು ಒಂದಾಗಿ ಮುಂದೆ ಹೋದರೆ ಬಹುಶಃ ಯಾರೂ ಅದನ್ನು ಕ್ವಶನ್ ಮಾಡಲಿಕ್ಕೆ ಅಥವಾ ಸಮಸ್ಯೆಯನ್ನು ಉಂಟು ಮಾಡುವಂಥ ಒಂದು ಸೊಲ್ಯೂಷನ್ ತಂದುಕೊಡುವಂಥ ಒಂದು ಸಂಘಟನೆ ಇದ್ದರೆ ನನಗನ್ಸುತ್ತೆ ಯಾವತ್ತೂ ಅದಕ್ಕೆ ಅಂದರೆ ಇಟ್ ವಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಆ ಪ್ರಮಾಣದಲ್ಲಿ ಸಂಘಟನೆ ನಡೆದಿದೆ. ಅಧ್ಯಕ್ಷರಾದ ವಿಜಯಕುಮಾರ್ ಯರ್ನಳ್ಳಿ ಅವರಿಗೆ ಚಪ್ಪಾಳಿ ತಟ್ಟಿ ತಾವು ಅಭಿನಂದನೆಗಳನ್ನು ಹೇಳಬೇಕು. ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಸಾಕಷ್ಟಾಗಿದ್ದಾವೆ ಮತ್ತು ನನಗನ್ಸುತ್ತೆ ಎಲ್ಲರಿಗಿಂತ ಹೆಚ್ಚಿಗೆ ಸಮಸ್ಯೆಗಳು ಇದಾವಂತಂದ್ರೆ ಅದು ಅನುದಾನಿತ ಶಾಲಾ ಕಾಲೇಜುಗಳಿಗೆ. ಅದಕ್ಕೆ ಮುಖ್ಯವಾದ ಕಾರಣ ಸರ್ಕಾರ ಆ ಪ್ರಮಾಣದಲ್ಲಿ ನಾನು ಭಾಳ ದಿವಸದಿಂದ ಒಂದು ಮಾತನ್ನು ಹೇಳ್ತಿದ್ದೆ, ನಮಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಅವರು ಸರ್ಕಾರ ಭಾಳ ಓಪನ್ ಮೈಂಡೆಡ್ನೆಸ್ಸಿಂದ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತಂದರೆ, ನೀವು ನಮ್ಮ ಮಕ್ಕಳೇ ಅಲ್ಲ ಮಲತಾಯಿ ಅನ್ನೋದು ಪ್ರಶ್ನೆ ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಸರ್ಕಾರದ ಧೋರಣೆ. ಯಾವತ್ತೂ ಏನೇ ಒಂದು ಅನುದಾನ ಕೊಟ್ಟರೆ ಅದಕ್ಕೆ ಮೊದಲು ಸರ್ಕಾರಿ ಶಿಕ್ಷಕರಿಗೆ ಒಂದು ಆರ್ಡರ್ ಆಗುತ್ತೆ. ಅದಾದಮೇಲೆ ನಾವು ಭಾಳ ಜಬರ್ದಸ್ತಿ ಮಾಡಿ
ಇಲ್ಲ ಇದು ಮಾಡಬೇಕು, ಯಾಕೆ ಮಾಡಿಲ್ಲ, ತಡ ಆಯ್ತಲ್ಲ ಅಂತಂದ್ರೆ ಹೌದ್ರಿ ನೋಡೋಣ ಮಾಡೋಣ ಅಂತಂದು ಹೇಳ್ಕೊತ 6 ತಿಂಗಳು ವರ್ಷ ಕೂಡ ಲೇಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಿದೆ. ಅದು ಒಂದು ಇನ್ಕ್ರಿಮೆಂಟ್ ಕೊಡುವಂಥ ಕೆಲಸವಾಗಿರಲಿ, ಇವತ್ತು NPS ನಾವು ಹಿಂದೆ ನಮ್ಮೆಲ್ಲರಿಗೂ ಅಂದರೆ ರಿಟೈರ್ ಆದವರು ಎಲ್ಲರಿಗೂ ಹೌದಪ್ಪ ನಮ್ಗೆ ಒಳ್ಳೆ ಪೆನ್ಷನ್ ಸಿಗ್ತದಲ್ಲ, ಸರ್ಕಾರಿ ನೌಕರದಾರ ಸಿಕ್ಕಂತೆ ಪೆನ್ಷನ್ ನಮಗೂ ಸಿಗ್ತದಲ್ಲ ಅಂತಿತ್ತು. ಆದರೆ ಇವತ್ತು ರಿಟೈರ್ ಆಗುವಂಥ ಅನುದಾನಿತ ಶಾಲೆಗಳಲ್ಲಿ ಅಂದರೆ 1/4/2006 ನಂತರ ಯಾರೇ ರಿಟೈರ್ ಆಗಿದ್ದಾರೆ, ಏನು ಸರ್ ನಮಗೇನೂ ಇಲ್ಲಲ್ಲ ಹಾಗೆ ಮನೆಗೆ ಹೊರಟಿದ್ದೇವಲ್ಲ ಅಂತಂದು ಆ ನೋವು ಇವತ್ತು ಎಲ್ಲರೂ ಹೇಳ್ಕೊಳ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲಾಗಲಿ ಬೆಳಗಾವಿಯಲ್ಲಾಗಲಿ ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಸ್ಟ್ರೈಕನ್ನು ಮಾಡಿದರೂ ಕೂಡ ಸರ್ಕಾರ ಇನ್ನೂ ಅದಕ್ಕೆ ಮಣಿತಾ ಇಲ್ಲ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ರಾಜಕೀಯ ಅಲ್ಲ ಅಂತಂದು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತಿನ ಸರ್ಕಾರ ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಧಿಕಾರಕ್ಕೆ ಬಂದು 4 ದಿವಸದಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು NPS ಅನ್ನು ರದ್ದು ಮಾಡಿ ನಾವು OPS ಅನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ, ಅದರ ಭಾಷಣದಲ್ಲಿ 4 ದಿವಸದಲ್ಲಿ ನಾನು ಅದನ್ನು ಜಾರಿಗೆ ತರ್ತೀನಿ ಅಂತ ನಾನು ಹೇಳುವಂಥ ಮಾತು ಹೇಳಿ ಇವತ್ತು ಹೆಚ್ಚು ಕಡಿಮೆ 2 ವರ್ಷ ಆಗ್ತಾ ಬಂತು. ಇನ್ನೂ ಅದು NPS ರದ್ದು ಮಾಡಿ OPS ತರುವಂಥ ಕೆಲಸ ಆಗಲಿಲ್ಲ. ಅದನ್ನೇನರೇ ಮಾಡಿದರೆ ಖಂಡಿತ ಅದರ ಜೊತೆಗೆ, ಯಾಕಂದ್ರೆ ಅದು ಆಯಿತು ಅಂತಂದ್ರೆ ನಮ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿತು ಅಂತಂದು ನಾವು ಅನುದಾನಿತ ಶಾಲಾ ಶಿಕ್ಷಕರು ಯಾರು ಆ ರೀತಿ ತಿಳ್ಕೋಬಾರದು. ನೇರವಾಗಿ ನಮ್ಮ ವಿಚಾರ ಕೂಡ ಅವ್ರ ಗಮನಕ್ಕೆ ತಗೊಂಡು ಅದನ್ನು ಸಾಲ್ವ್ ಮಾಡಬೇಕು. SSLC ಪರೀಕ್ಷೆಗಳ ಸಮೀಪವ ನಾವು ಯಾರ ಲೀಡರ್ಸ್ ಆಗಲಿ, ಸಂಸ್ಥೆ ಕಟ್ಟೋರಾಗಲಿ, ಬೇರೆ ಬೇರೆ ಫೀಲ್ಡ್ನಾಗಿದ್ದವರಾಗಲಿ, ನಾವು ಎಲ್ಲರ ಎಡಿದ್ರು ನಡೀತದೆ. ಮತ್ತು ಬಿದ್ದರೆ ಹೇಳ್ಬೋದು, ಲಾಸ್ ಮಾಡ್ಕೊಂಡ್ರು ಭರ್ತಿ ಮಾಡ್ಕೋಬೋದು, ಏನರ ಕೆಲಸ ಹಾಳಾದ್ರೆ ರಿಪೇರ್ ಮಾಡ್ಕೋಬೋದು. ಆದರೆ ಶಿಕ್ಷಕರನ್ನಾಗ ಭಾಳ ಮಹತ್ವವಾದಂಥ ಜವಾಬ್ದಾರಿ ಇರ್ತದೆ. ಎಷ್ಟು ಲವಲವಿಕೆಯಿಂದ ನಾವು ಕಾರ್ಯಕ್ರಮಗಳು ಮಾಡ್ತೇವೋ, ಎಷ್ಟು ಲವಲವಿಕೆಯಿಂದ ಎಲ್ಲನೂ ಮಾಡ್ತೇವೋ, ಮಕ್ಕಳ ಶಿಕ್ಷಣ ಕೊಡ್ತಕ್ಕಂಥದ್ರಾಗ ಅಷ್ಟೇ ಲವಲವಿಕೆಯಿಂದ ಶಿಕ್ಷಕರಿದ್ದಾಗ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಯಾಕಂದರೆ ನಾವು ಹೇಳಿದ್ರು ನೀವು ಕೆಲಸ ಒಂದು ಅಕ್ಷರ ಒಂದು ಮಗುಂದು ತೆರೆಯಾಗ ರಾಂಗ್ ಬಂತಂದ್ರೆ ಆ ರಾಂಗ್ ಇದ್ದು ಹೋಗ್ಯವಲ್ಲ. ಹಾಗಾಗಿ ಶಿಕ್ಷಕರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಬರ್ತಕ್ಕಂಥ SSLC ರಿಸಲ್ಟ್ಸ್ ಇರ್ಬೋದು, ಬೇರೆ ಬೇರೆ ಯಾವೇ ಪರೀಕ್ಷೆಗಳಿರ್ಬೋದು, PUC ಪರೀಕ್ಷೆಗಳಿರ್ಬೋದು, ವಿದ್ಯಾರ್ಥಿಗಳ ಒಳ್ಳೆಯ ನಿರ್ಮಾಣ ಇವತ್ತು ಒಳ್ಳೆಯ ರಾಷ್ಟ್ರದ ನಿರ್ಮಾಣ ಅಂತೇಳಿ ಹೇಳಕ್ಕೆ ಸಾಧ್ಯ. ಒಂದು ಒಳ್ಳೆಯ ಭವಿಷ್ಯ, ಈ ದೇಶದ ರಾಷ್ಟ್ರದ ಒಳ್ಳೆಯ ಭವಿಷ್ಯ ಆಗಬೇಕಂತಂದ್ರೆ ಒಳ್ಳೆಯ ಪ್ರಜೆಗಳಾಗಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಒಳ್ಳೆಯ ಯುವಕರು ಬರಬೇಕು. ಆ ನಿಟ್ಟಿನ ಜವಾಬ್ದಾರಿ ಹೊಂದಕ್ಕಂಥ ವಿದ್ಯಾವಂತ ಮತ್ತು ಮ್ಯಾಗಿನ ಮುಖ್ಯ ಗುರುಗಳ ಸಂಘದಾಗ ನಿಂತು ಮಾತಾಡುತ್ತೀವಿ. ನೀವು ಒಂದೊಂದು ಮುಖ್ಯ ಗುರುಗಳು ಅಂದ್ರೆ ಒಂದೊಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ZP ಸಂಬಳ ದೊಡ್ಡ ಪವರ್ಫುಲ್ ಇರ್ತೀರಿ. ವಿಶೇಷವಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ನಮಸ್ತೆ ಸರ್ ಭಾಳಷ್ಟು ಅಪಾರವಾದಂಥ ಬೆಂಬಲ ಇದೆ. ಅವ್ರ ಅನುದಾನ ಆಗಲಿ ಅಥವಾ ಅವ್ರ ಮಾರ್ಗದರ್ಶನ ಆಗಲಿ, ನಮ್ಮ ಶಾಲೆಗಳ ಗ್ರ್ಯಾಂಟಿನ ಸಮಯದಲ್ಲಾಗಲಿ ಸರರು ಕೊಟ್ಟಂಥ ಭಾಳಷ್ಟು ಸಹಾಯ ಸಹಕಾರದಿಂದ ನಮ್ಮ ಈ ಶಿಕ್ಷಣ ಸಂಸ್ಥೆ ಬೆಳೆದಿದೆ. ಆ ಮುಖ್ಯ ಗುರುಗಳು ಯಾರ ಮುಂದೆ ಹೇಳಲ್ಲ, ಯಾರ ಮುಂದೆ ಹೇಳೋದಕ್ಕೆ ಮುಂದೆ ಅವ ಏನಾಗ್ತಾನಂದ್ರೆ ಹಂಗೆ ಕ್ಲಾಸಿಗೆ ಬರ್ತಾನೆ, ಹಂಗೆ ಮುಂದೆ ಹೋಗ್ತಾನೆ, ದೊಡ್ಡ ಒಂದು ಉದ್ದಿಮೆ ಆಗ್ತಾನವ. ಆ ದೊಡ್ಡ ಉದ್ದಿಮೆ ಆಗಿ ದೊಡ್ಡ ಶ್ರೀಮಂತಾಗಿ ಅದೇ ಸ್ಕೂಲಿಗೆ ಒಂದು ಸಲ ಉದ್ಘಾಟನೆಗೆ ಅವ್ನಿಗೆ ಕರೆಸ್ತಾರೆ. ದೊಡ್ಡ ಉದ್ದಿಮೆ ಆಗ್ಯಾನ, ದೊಡ್ಡ ಒಂದು ಇವತ್ತು ಸಮಾಜ ಒಂದು ಒಳ್ಳೆಯ ಹೆಸರು ಮಾಡ್ಯಾನಂತ ನೀವು ಕರೆಸ್ತಾರೆ. ಕರೆಸಿದಾಗ ಅವ ವೇದಿಕೆ ಮೇಲೆ ನಿಂತಾಗ ಅವ ಮಾತಾಡ್ತಾನ. ಇವತ್ತು ಈ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಯಾರು ಅಂತಂದ್ರೆ ಇವರು ನಮ್ಮ ಹೆಡ್ ಮಾಸ್ಟರ್ ಯಾರು ವಿಜಯಕುಮಾರ್ ಪಾಟೀಲ್ ಅರ್ನಳ್ಳಿ ಅಂತ ಅವ್ರು ಹೆಡ್ ಮಾಸ್ಟರೇ. ಇಂಥ ವಿಜಯಕುಮಾರ್ ಅವರು ಇವತ್ತು ನನಗೆ ಅವತ್ತಿನ ದಿವಸ ಎಲ್ಲರೂ ಕಣ್ಣು ತೆರೆದು ಕಣ್ಣನ್ನು ಚೆಕ್ ಮಾಡಿ ಬ್ಯಾಗ್ ಚೆಕ್ ಮಾಡಾಗ ಹಿಡಿತಿರು ಅಂದ್ರೆ ನಾನು ಅಷ್ಟು ಮಂದ್ಯಾಗ ಒಂದು ಟೈಪು ನನಗೆ ಸೇಮ್ ಆಗ್ತಿತ್ತು. ನಾನು ಸ್ಕೂಲ್ ಬಿಟ್ಟು ಹೋಗ್ತಿದ್ದೆ, ಇವ್ರು ಯಾವ್ದಾರ ಬಾವಿಯಲ್ಲಿ ಬಿದ್ದು ಸಾಯ್ಬೇಕಾಗ್ತಿತ್ತು. ಅಂಥದ್ರಲ್ಲಿ ನಾನು ಇವತ್ತು ನನಗೆ ಯಾರಾದರೂ ಉಳಿಸ್ಯಾರಂದ್ರೆ ಇಂಥ ಒಳ್ಳೆಯ ಒಬ್ಬರು ಟೀಚರ್ ಉಳಿಸ್ಯಾರ, ಇಂಥ ಹೆಡ್ ಮಾಸ್ಟರ್ ಉಳಿಸ್ಯಾರ ಅಂತೇಳಿ ಮಗು ಇವತ್ತು ದೊಡ್ಡ ಶ್ರೀಮಂತಾಗಿ ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆ ಕೊಡ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಅದಕ್ಕೆ ನಿಮ್ಗೆಲ್ಲ ಹೆಡ್ ಮಾಸ್ಟರ್ ಇದ್ರಿ, ನಿಮ್ಮೆಲ್ಲ ಬುದ್ಧಿಜೀವಿಗಳಿದ್ರಿ. ಮಕ್ಕಳು ಏನೂ ತಪ್ಪು ಮಾಡಲಿ, ಮಕ್ಕಳು ಅಂದಮೇಲೆ ತಪ್ಪು ಮಾಡೋದೆ. ಆ ಮಕ್ಕಳಿಗೆ ನೀವು ಭಾಳಷ್ಟು ಎಲ್ಲ ನೀವು ಪೇಷನ್ಸ್ ತೊಗೊಂಡು ಒಳ್ಳೆ ಥರ ನೀವು ಒಯ್ತೀರಿ ಅಂತೇಳಿ ನನಗೆ ಒಂದು ಭರವಸೆ ಇದೆ. ಭಾರತ ಭವಿಷ್ಯ ಅಂದರೆ ಮಕ್ಕಳು. ನಮ್ಮ ಭಾರತ
ಪ್ರಗತಿ ಅಂದರೆ ಮಕ್ಕಳು. ನಮ್ಮ ಮಕ್ಕಳು ಸಮೃದ್ಧಿ ಆದ್ರೆ ಭಾರತ ಸಮೃದ್ಧಿ ಆಗ್ಯಾನ. ಮಕ್ಕಳಿಗೆ ಎಷ್ಟು ಚಲೋ ಶಿಕ್ಷಣ ಕೊಡ್ತಿರಲ್ಲ ಅದು ಭಾರತ ವಿಕಾಸ ಆಗ್ಯಾನ, ಅದು ಪ್ರಪಂಚ ಅದು ಸಮೃದ್ಧಿ ಆಗ್ಯಾನ. ಅದರ ಸಲುವಾಗಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ, ಚಿತ್ರಮಯ ಜಗತ್ತಿನಲ್ಲಿ ಮಕ್ಕಳು ಬುದ್ಧಿಮಟ್ಟ, ತಿಳುವಳಿಕೆ, 50-60 ವಯಸ್ಸು ಅನುಭವ ಇದ್ದವರಿಗೂ ಅವರು ಹಿಂದೆ ಹಾಕಿ ಮುಂದೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಬುದ್ಧಿ ವಿಕಾಸದ ಹೃದಯವಂತಿಕೆ ತುಂಬತಕ್ಕಂಥದ್ದು ಅದು ಭಾಳ ಇವತ್ತಿನ ದಿನಮಾನಗಳಲ್ಲಿ ಭಾಳ ಅವಶ್ಯಕತೆ ಇದೆ. ಆ ಕಾರ್ಯವನ್ನು ಶಿಕ್ಷಕರಾದವರು ಅಲ್ಲಿ ಮನೆಗೂ ಪಾಠ ಮಾಡಬೇಕಾಗ್ತದ. ಇಲ್ಲಿ ಶಾಲೆಗೆ ಬಂದರು ಶಿಕ್ಷಕರಂತೂ ಬೋಧನೆ ಮಾಡ್ತಾರೆ, ಮನೆಗೆ ತಾಯಿ ತಂದೆನೂ ಆ ಒಂದು ಮಕ್ಕಳಲ್ಲಿ ಒಳ್ಳೆ ವಾತಾವರಣವನ್ನು ಬೆಳೆಸ್ತಕ್ಕಂಥ ಕಾರ್ಯ ಇದು ಎಲ್ಲರೂ ಕೂಡ್ಕೊಂಡು ಮಾಡಿದಾಗ ಅದು ಆಗ್ತದೆ. ಹೀಗಾಗಿ ಅಲ್ಲವರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮನೂ ನಿನ್ನವಳಲ್ಲ, ಕಾಮಿಣಿಯೂ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ. ಅಂಥ ಜ್ಞಾನದ ರತ್ನಗಳನ್ನು ತಾವೆಲ್ಲರೂ ಅಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಸುಮಾರು ವರ್ಷದಿಂದ ನಮ್ಮ ವಿಜಯಕುಮಾರ್ ಪಾಟೀಲ್ ಯರ್ನಾಳಿಗೌಡರು ಅವ್ರದ್ದು ಮನೆತನೂ ಭಾಳ ದೊಡ್ಡ ತ್ಯಾಗಿ ಮನೆತನ. ಇವತ್ತೇನು ಕಲ್ಮೂಡು ಮುತ್ಯ ಅಂತ ನಾವು ಕೇಳಿದ್ದೀವಿ, ಆ ಒಂದು ಮನೆತನನೇ ಅವರು ಇದರಲ್ಲೇ ಅದು ಉದಯ ಆಗಿರ್ತಕ್ಕಂಥ ಮನೆತನ. ಬಹುತೇಕ ಭಾಳ ಜನ ಅಂಗೀಕರದ ಎದೆದಕ್ಕೂ ಕುಸ್ತಿ ಪೈಲ್ವಾನ್ ಮತ್ತೊಂದು ನೋಡಿದ್ದೀವಿ. ಶಿಕ್ಷಕರ ಸಲಕ್ಕೆ ಅಂಗೀಕರದ ನಿಂತವ್ರು ನಮ್ಮ ವಿಜಯಕುಮಾರ್ ಪಾಟೀಲ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಕಾಫಿ ಬೆಳೆಗಾರರು ಹಾಗೂ ಅವರ ಬೋರ್ಡ್ ಬಗ್ಗೆ ಮತ್ತು ಕೊಬ್ಬರಿ ಬೆಳೆಗಾರರ ಬಗ್ಗೆ ಇರುವ ಕಾಳಜಿ ಹೆಚ್ಚು ತೊಗರಿ ಬೆಳೆಯುವ ಪ್ರದೇಶವಾದ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಏಕೆ ಇಲ್ಲ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶರಣಬಸಪ್ಪ ಮಾಮಶೆಟ್ಟಿ ಪ್ರಶ್ನೆ ಮಾಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯ ಸರ್ಕಾರ ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿ ಸಾಗುವಳಿ ಮಾಡಿ ಬದುಕುತ್ತಿರುವ ಬಡ ರೈತರ ಮೇಲೆ ಒಕ್ಕಲೆಬ್ಬಿಸುವ ಯೋಜನೆ ಜಾರಿಗೊಳಿಸಿ ಗದಪ್ರಹಾರ ಮಾಡಲು ಮುಂದಾಗಿರುವ ರಾಜ್ಯದ ಅರಣ್ಯ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂದೆ ಮತ್ತು ಸಂಸದ ಸಾಗರ್ ಖಂಡ್ರೆ ಅಲ್ಲದೆ ಎಲ್ಲ ಶಾಸಕರ ಮನೆ ಮುಂದೆ, ಅವರ ಕಾರ್ಯಾಲಯದ ಮುಂದೆ ಈ ತಿಂಗಳ 24ರಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘಗಳ ಜಂಟಿ ಆಶ್ರಯದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕಾಗಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು ತಡೆಗಟ್ಟಿ ಅರಣ್ಯ ಅಧಿಕಾರಿಗಳು ಕಿರುಕುಳ ನಿಲ್ಲಿಸಿ ಚಿಂಚೋಳಿ, ಕಾಳಗಿ, ಬೀದರ್ ಜಿಲ್ಲೆಯ ಬಡ ರೈತರಿಗೆ ರಕ್ಷಣೆ ನೀಡಲು ಒತ್ತಾಯಿಸಿ ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಇದರ ಜೊತೆಗೆ ಪಟ್ಟಣ, ಪುರನಗರ, ಮಹಾನಗರ ವ್ಯಾಪ್ತಿಯ ಗಡಿಯಿಂದ ಇಂತಿಷ್ಟು ದೂರ ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿಯನ್ನ ಮತ್ತು ಸಾಗುವಳಿ ಹಕ್ಕನ್ನ ಪರಿಗಣಿಸಬಾರದು ಎಂಬ ನಿರ್ಬಂಧ, ಗೋಮಾಳ ಮತ್ತಿತರ ವಿವಿಧ ಸರ್ಕಾರಿ ಭೂಮಿಗಳನ್ನು ಮಂಜೂರು ಮಾಡಲು ಇರುವ ಹಲವು ನಿರ್ಬಂಧಗಳು ಮುಂದುವರೆದಿರುವ ಕಾರಣದಿಂದ ಬಹುತೇಕ ಬಗರ್ ಹುಕುಂ ಸಾಗುವಳಿದಾರರು ಭೂಮಿ ಹಕ್ಕು ಪಡೆಯಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ತಂದೊಡ್ಡಲಾಗಿದೆ. ಅಲ್ಲದೆ ಬಗರ್ ಹುಕುಂ ಸಾಗುವಳಿದಾರರನ್ನ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ರಾಜ್ಯಾದ್ಯಂತ ಇರುವ ಲಕ್ಷಾಂತರ ಎಕರೆ ಸರ್ಕಾರಿ ಕಂದಾಯ ಭೂಮಿಗಳನ್ನು ಪರಿಭಾವಿಸಲ್ಪಟ್ಟ ಅರಣ್ಯ ವ್ಯಾಪ್ತಿಗೆ ವರ್ಗಾಯಿಸಲಾಗಿದೆ. ಈ ರೀತಿ ವರ್ಗಾಯಿಸಲ್ಪಟ್ಟ ಭೂಮಿಗಳನ್ನು ಅರಣ್ಯ ಇಲಾಖೆಯು ತನ್ನ ಹೆಸರಿಗೆ ಹಿಂಡೀಕರಣ ಮಾಡಿಕೊಂಡು ಪೊಲೀಸ್ ರಕ್ಷಣೆಯಲ್ಲಿ ಒಕ್ಕಲೆಬ್ಬಿಸುತ್ತಿರುವುದು ತೀವ್ರಗತಿಯಲ್ಲಿ ನಡೆಯುತ್ತಿದೆ. ಇಂತಹ ಯಾವುದೇ ಸಂದರ್ಭದಲ್ಲಿ ರೈತರ ಬಗರ್ ಹುಕುಂ ಸಾಗುವಳಿ ಸಕ್ರಮ ಕೋರಿರುವ ಅರ್ಜಿಗಳನ್ನಾಗಲಿ ಅಥವಾ ಈಗಾಗಲೇ ಮಂಜೂರಾತಿ ನಮೂದಾಗಿರುವ ಹಕ್ಕು ದಾಖಲೆಗಳ ಕಂದಾಯ ದಾಖಲೆಗಳನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ರಾತ್ರೋರಾತ್ರಿ ಬೃಹತ್ ಜೆಸಿಬಿ ಯಂತ್ರಗಳ ಮೂಲಕ ಫಸಲು ನಾಶ ಮಾಡಿ ಪಡಿಸಲಾಗುತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ 1920ರ ದಶಕದ ಮೈಸೂರು ಮಹಾರಾಜರ ಗೆಜೆಟ್ ಪ್ರಕರಣವನ್ನ ಮುಂದು ಮಾಡಿ ಭೂಮಿ ಕಿತ್ತುಕೊಳ್ಳಲು ಬಳಸುತ್ತಿದ್ದಾರೆ. ಹಿಂದಿನ ಮದ್ರಾಸ್ ಪ್ರೆಸಿಡೆನ್ಸ್ ಪ್ರದೇಶಗಳಲ್ಲಿ ಮದ್ರಾಸ್ ಗೆಜೆಟ್ ಅಧಿಸೂಚನೆ 1890 ಬಳಸಲಾಗುತ್ತಿದೆ. ಹೀಗೆ ಸುಮಾರು 100 ವರ್ಷಗಳ ಹಿಂದಿನ ಅಂದರೆ ಸ್ವತಂತ್ರ ಪೂರ್ವದ ದಾಖಲಾತಿಗಳನ್ನ ಮುಂದು ಮಾಡಿ ರೈತರನ್ನ ಬೆದರಿಸಲಾಗುತ್ತಿದೆ. ಇಂತಹ ಎಲ್ಲ ಸಂದರ್ಭಗಳಲ್ಲಿಯೂ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸರ್ಕಾರವಾಗಲಿ ರೈತರ ರಕ್ಷಣೆಗೆ ಬರುತ್ತಿಲ್ಲ.
ಕೋರ್ಟ್ ತೀರ್ಪು ಅರಣ್ಯ ಕಾಯ್ದೆಗಳ ಕಡೆ ಬೆರಳು ತೋರಿ ಅರಣ್ಯ ಇಲಾಖೆ ರೈತ ವಿರೋಧಿ ಕ್ರಮಗಳನ್ನು ಬೆಂಬಲಿಸುತ್ತಿದ್ದಾರೆ ಎಂದು ದೂರಿದ್ದರು. ಕರ್ನಾಟಕದಲ್ಲಿ ಸುಮಾರು 4 ಲಕ್ಷ ಹೆಕ್ಟೇರ್ನಷ್ಟು ಕೃಷಿ ಯೋಗ್ಯ ಬಂಜರು ಪ್ರದೇಶವಿದೆ. ಇಂತಹ ಭೂಮಿಗಳನ್ನು ಭೂರಹಿತರಿಗೆ, ಕೃಷಿ ಕೂಲಿಕಾರರಿಗೆ, ಬಡಿ ರೈತರಿಗೆ, ದಲಿತರಿಗೆ ಹಂಚಿಕೆ ಮಾಡುತ್ತಿಲ್ಲ. ಬದಲಾಗಿ ಕಾರ್ಪೊರೇಟರ್ ಕೃಷಿಗೆ ಗುತ್ತಿಗೆ ನೀಡುವ ಆಲೋಚನೆಯನ್ನ ಹೊಂದಿರುವುದಾಗಿ ಸರ್ಕಾರ ಹೇಳಿರುವುದು ವರದಿಯಾಗಿದೆ. ಕಷ್ಟಪಟ್ಟು ಭೂಮಿಯ ಅಭಿವೃದ್ಧಿಪಡಿಸಿ 3-4 ತಲೆಮಾರುಗಳಿಂದ ಬಗೆ ಸಾಗುವಳಿ ಮಾಡುತ್ತಿರುವ ಬಡ ಸಾಗುವಳಿದಾರರಿಗೆ 1-2 ಎಕರೆ ಭೂಮಿ ಮಂಜೂರು ಮಾಡಲು ಮೀನಾಮೇಷ ಎಣಿಸುವ ಸರ್ಕಾರ ದೊಡ್ಡ ದೊಡ್ಡ ಪ್ಲಾಂಟೇಶನ್ ಒಡೆಯರಿಗೆ 25 ಎಕರೆ ತಂದು ಒತ್ತುವರಿ ಭೂಮಿಯನ್ನ ಗುತ್ತಿಗೆ ನೀಡಲು ಮುಂದಾಗಿದೆ ಎಂದರು. ಸರಿಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಅರಣ್ಯ ಭೂಮಿ, ಸರ್ಕಾರಿ ಭೂಮಿ ಮೇಲೆ ಅವಲಂಬಿತರಾಗಿ ಉಪಜೀವನ ಸಾಗಿಸುತ್ತಿದ್ದ ಬಡವರ ಭೂಮಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು ತಕ್ಷಣವೇ ನಿಲ್ಲಿಸಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲು ಒತ್ತಾಯಿಸಿ ಎಲ್ಲ ಶಾಸಕರ ಮನೆ ಎದುರು ಮತ್ತು ಲೋಕಸಭಾ ಸದಸ್ಯರ ಕಚೇರಿ ಎದುರು, ಸಚಿವರ ಮನೆ ಎದುರು 1 ದಿನದ ಧರಣಿ ಸತ್ಯಾಗ್ರಹ ನಡೆಸಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ವಾಮಶೆಟ್ಟಿ ಹೇಳಿದ್ದರು. ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಸೈಯದ್ ಇಸಾಮುದ್ದೀನ್, ಜಿಲ್ಲಾ ಕಾರ್ಯದರ್ಶಿ ದೇವಾನಂದ್ ಗಾಯಕ್ವಾಡ್, ಸಂಘದ ಪ್ರಮುಖರಾದ ದಿಲೀಪ್ ನಾಗೂರೆ, ಸಂಗ್ರಾಮ್ ಖಾಜಮಯ್ಯ, ಶೇಖರ್ ಭುಜಂಗ, ಔರದ್ ಹೋರಾಟಗಾರ ಆರ್.ಪಿ. ರಾಜ, ಸಂತೋಷ್ ಬಿ ಕೋರ್ವಾ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನೋಡಿದ್ರಿ ಆ ವಿಷಯ, ನಾನೇನು ಬಹುತೇಕ ಕೇಳಬೇಕಾಗಿಲ್ಲ. ಕೊಬ್ಬರಿ ಬೆಳೆಗಾರರು, ತೆಂಗು ಬೆಳೆಗಾರರ ಬಗ್ಗೆ ಬೆಂಬಲ ಬೆಲೆಯನ್ನು MSP ಫಿಕ್ಸ್ ಮಾಡಿಕೊಂಡ್ರಿ. ಇದೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒತ್ತು ಕೊಟ್ರಿ. ಯಾಕೆ ತೊಗರಿ ಬೆಳೆಗಾರರ ಒತ್ತು ಕೊಡಲ್ಲ ಅಂದ್ರೆ ಕಲ್ಯಾಣ ಕರ್ನಾಟಕದ ಇವ್ರ ಕಣ್ಣಿಗೆ ಕಾಣಲ್ಲ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ವಾ? ಕಲ್ಯಾಣ ಕರ್ನಾಟಕ ಭಾಗದ ಅನ್ನದಾತರ ಬಗ್ಗೆ ಇವ್ರಿಗೆ ಕಳಕಳಿ ಇಲ್ವಾ? ಅಂದ್ರೆ ಇವ್ರು ಓಟ್ ಹಾಕಿಲ್ವಾ? ಇವ್ರಿಗೆ ಅಧಿಕಾರ ಕೊಟ್ಟಿಲ್ವಾ ಇವರು? ಅಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಅನ್ನದಾತರನ್ನು ಮಲತಾಯಿ ಧೋರಣೆ ತೋರ್ತಕ್ಕಂಥ ಇದು ಪ್ರವೃತ್ತಿ ಏನಿದೆ, ಇದು ತುಂಬ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾವು ಹೇಳಬೇಕಾಗಿದೆ. ಅನಿವಾರ್ಯತೆ ಇದೆ. ಈ ಪರಿಸ್ಥಿತಿ ಇದೆ. ಕೊಬ್ಬರಿ ಬೆಳೆಗಾರ ಬಿಡಲಿಲ್ಲ ಸರ್, ಡೆಲ್ಲಿ ತನಕ ಹೋದರು. ಡೆಲ್ಲಿಯಾಗ ಹೋಗಿ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಧ್ವನಿ ರೈಸ್ ಮಾಡಿದ್ರು. ಆ ಭಾಗದ MP ಮಾಡಿದರು. ಆ ಭಾಗದ MLAಗಳನ್ನು, ಮಂತ್ರಿಗಳನ್ನು ಹೋಗಿ ಮನವಿ ಪತ್ರ ಕೊಟ್ಟು ಬಂದರು. ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಏನಾಗಿದೆ, ಕಲಬುರಗಿ ಏನಾಗಿದೆ, ವಿಜಯಪುರ ಏನಾಗಿದೆ, ಕೊಪ್ಪಳ ಏನಾಗಿದೆ, ಬಳ್ಳಾರಿ ಏನಾಗಿದೆ, ರಾಯಚೂರು ಏನಾಗಿದೆ, ಯಾಕೆ ಇವರು ಹೊತ್ತು ಕೊಡಲ್ಲ? ಇಡೀ ದೇಶದಲ್ಲಿ 4 ದೇಶಗಳಲ್ಲಿ ಮಾತ್ರ ತೊಗರಿ ಬೆಳಿತೀವಿ ಸರ್. ಇಡೀ ನಮ್ಮ ಭಾರತ ದೇಶದಲ್ಲಿ ಭಾಳಿಲ್ಲ. ಸಾರಿ 4 ರಾಜ್ಯಗಳಲ್ಲಿ ಮಾತ್ರ ನಾವು ತೊಗರಿ ಬೆಳಿತೀವಿ. ಅದರಲ್ಲಿ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೊಗರಿ ಈಗ ನಮ್ಮ ಬೀದರ್ ಜಿಲ್ಲೆ ಅಂದರೆ ಸಕ್ರೆ ನಾಡು ಅಂತ ಕರಿಬೋದು ನಾವು. ಕಬ್ಬು ಬೆಳೀತಕ್ಕಂಥ ಪ್ರದೇಶ ನಮ್ಮದು ಅತಿ ಹೆಚ್ಚು, ನಾವಿಲ್ಲ ಅಂತ ಅನ್ನಂಗಿಲ್ಲ. ಆದರೆ ಈ ಭಾಗದಲ್ಲಿ 1,50,000 ಹೆಕ್ಟೇರ್ ತೊಗರಿ ಬೆಳೀತೀರಿ ಸರ್ ಈ ವರ್ಷ. ಮರ್ಜಾಗಿದ್ದಾರ ಗುಲ್ಬರ್ಗ, ಬೀದರ್ದಲ್ಲಿ. ಇದ್ರ ಬಗ್ಗೆ ಯಾಕೆ ಇವರು ಧ್ವನಿ ಎತ್ತಲ್ಲ ಏನೋ ನನಗೆ. ಮತ್ತು ಎಲೆಕ್ಷನ್ ಬಂದಾಗ ಹಳ್ಳಿ ಹಾಳು ಮಾಡ್ತೀವಿ, ದಿಲೀಪ್ ಪಟ್ಟಣ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಅಧಿಕಾರ ಹಿಡಿದಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದು ಭಾಳ ಎಲ್ಲರೂ ಇಲ್ಲಿ ಭಾಳ ಪರಿಣಿತರಿದ್ದಾರೆ, ಮಂತ್ರಿಗಳು ಪರಿಣಿತರಿದ್ದಾರೆ. ತುಂಬ ವರ್ಷಗಳಿಂದ ಅಧಿಕಾರ ಕುರ್ಚಿಯನ್ನು ಬಿಡಲಾರ್ದೇ ಅದಕ್ಕೆ ಒಂದು ಅಂಟ್ಕೊಂಡು ಕೂತಿರ್ತಕ್ಕಂಥವ್ರು ಇದ್ದಾರೆ. ನಾವು ಅದ್ರ ಬಗ್ಗೆ ಟಿಂಗಲ್ ಆಡಲ್ಲ, ಅದ್ರ ಬಗ್ಗೆ ಟಿಂಗಲ್ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಮ್ಮ ಪಾಯಿಂಟ್ ಏನು ಅಂದರೆ, ನೀವು ಈ ಭಾಗದವರೇ ಆಗಿರೋದ್ರಿಂದ ನೀವು ಈ ವಿಷಯಕ್ಕೆ ಒತ್ತು ಕೊಡ್ರಿ ಅಂತಕ್ಕಂಥ ಮಾತನ್ನು, ವಿನಂತಿಯನ್ನು ನಾವು ಮಾಡೋಕ್ಕೆ ಬರ್ತಾಯಿದ್ದೀವಿ. ಅವ್ರ ಮೇಲೆ ಒಂದು ಒತ್ತಡ ಹಾಕೋದಕ್ಕೆ ಸಂಬಂಧಪಟ್ಟಂಗೆ ನಾವು ಉದ್ದೇಶಪೂರ್ವಕವಾಗಿ ಅವ್ರ ಮನೆ ಎದುರು ಹೊರಟಿಲ್ಲ. ನಮ್ಮ ಹಕ್ಕನ್ನು ಕೇಳೋಕ್ಕೆ ಯಾವ ಮಾರ್ಚ್ 3ನೇ ತಾರೀಕಿಗೆ ಬಜೆಟ್ ಸೆಷನ್ ಏನು ಪ್ರಾರಂಭ ಮಾಡ್ತಾಯಿದ್ರಿ, ಆ ಬಜೆಟ್ ಸೆಷನ್ದಲ್ಲಿ ತೊಗರಿ ಬೆಳೆಗಾರನ ಮತ್ತು ಅರಣ್ಯ ಭೂಮಿ ಸಾಗುವಳಿದಾರನ ಒಕ್ಕಲೆಬ್ಬಿಸ್ತಕ್ಕಂಥ ನೀತಿಯನ್ನು ಕೈಬಿಡ್ರಿ. ಫಾರೆಸ್ಟ್ರಿಗೆ ಈಗ ನಾವು 24ನೇ ತಾರೀಕಿಗೆ ಮನೆ ಮತ್ತು ನಿವೇಶನ ಎರಡೂ ಬೇಕು, ಜಾಗ ಮತ್ತು ಮನೆ. ಸರ್ಕಾರ ಒಂದೊಂದು ಪಂಚಾಯತ್ಗೆ ಬಂದಿತ್ತು. ಒಂದು ಪಂಚಾಯತ್ಗೆ 2 ಎಕರೆ ಭೂಮಿ ಖರೀದಿ ಮಾಡಿ ಯಾರಿಗೆ ಮನೆ ಇಲ್ಲ ಅಂಥವ್ರಿಗೆ ಮಾತ್ರ ಮನೆ ಕೊಡಬೇಕು ಸರ್ ಪಂಚಾಯತ್ಲಿಂದ ಅಂತೇಳಿ ಒಂದು ಆದೇಶ ಆಗಿತ್ತು. ಆದರೂ ಆದೇಶ ಇಲ್ಲಿವರೆಗೆ ಯಾರೂ ಹೊರಡಿಸಿಲ್ಲ. ಅದು ಆದೇಶ ಹೊರಡಿಸ್ಬೇಕಾಗಿತ್ತು, ಯಾರೂ ಹೊರಡಿಸಿಲ್ಲ. ಅದು ಸರ್ಕಾರ ಏನು ಮಾಡ್ತಿತ್ತು, 1 ಎಕರೆಗೆ 9 ಲಕ್ಷ ರೂಪಾಯಿ ಕೊಡಬೇಕಂತ ಆದೇಶ ಆಗಿತ್ತು. 2 ಎಕರೆ ಖರ್ಚು ಮಾಡಿದ್ರೆ 18 ಲಕ್ಷ ಕೊಟ್ಟರೆ ಅವ್ರು ಉಳಿದವರು ಪಂಚಾಯತ್ಲಿಂದ ಹಾಕಿ 2 ಎಕರೆ ಭೂಮಿ ತೊಗೊಂಡು ಯಾರಿಗೆ ಮನೆ ಇಲ್ಲ, ಯಾರು ಇದುವೇ ಇದ್ದಾರ, ಯಾರು ಒಂಟಿ ಮಹಿಳೆ ಇದ್ದಾರ ಅಂಥವ್ರಿಗೆ ಮನೆ ಕಟ್ಟಿಕೊಡ್ಬೇಕಂತೇಳಿ ಆದೇಶ ಸಿಗಿತ್ತು. ಇಲ್ಲಿ ಥರ ಯಾರು ಆದೇಶ ಹೊರಡಿಸಿಲ್ಲ. BJP ಸರ್ಕಾರ ಹೊರಡಿಸಿಲ್ಲ, ಇಲ್ಲ ಕಾಂಗ್ರೆಸ್ ಸರ್ಕಾರ ಹೊರಡಿಸಿಲ್ಲ. ಎಲ್ಲರೂ ಇವರು ಅಣ್ಣ ತಮ್ಮರ, ದೊಡ್ಡವರು ಸಣ್ಣವರು ಇವರ ಜನರ ಬಗ್ಗೆ ಅದಕ್ಕೆ ಯಾರೂ ಕಾಳಜಿ ಮಾಡೋರಿಲ್ಲ. ಹಾಗಾಗಿ ನಾವು ಈಗ ನಮಗೆ ಹೇಳೋದಿಷ್ಟೇ,
ಜನರ ಬಗ್ಗೆದಾಗ ಕಾಳಜಿ ವಹಿಸ್ತೇವೆ ಅಂತ ಹೇಳಿ ಏನು ಎಲೆಕ್ಷನಾಗ ಏನು ಗೆದ್ದು ಹೋಯ್ತಾರ ಅವ್ರೇನು ಜನರ ಬಗ್ಗೆ ಕಾಳಜಿ ಮಾಡಲ್ಲ, ಏನು ಮಾಡಲ್ಲ. ಅವರು ಕಾಳಜಿ ಮಾಡಿಕೊಂಡು ಅವ್ರು ನಿಜವಾಗಿ ಸುಖದಾಗಿ ಇರ್ತಾರೆ. ಅಭಿವೃದ್ಧಿ ಮಾಡ್ತೇವೆ, ಯಾರು ಅಭಿವೃದ್ಧಿ ಆಯ್ತದೆ ರೀ? ಯಾರು ಗೆದ್ದಿರ್ತದೆ ಅವ್ರದ್ದೇ ಅಭಿವೃದ್ಧಿ ಆಯ್ತದ. ಯಾರು ಮುಖ್ಯಮಂತ್ರಿ ಐತಾರೆ ಅವ್ರದ್ದೇ ಅಭಿವೃದ್ಧಿ, ಯಾರು ಲೀಡರ್ ಐತಾರೆ ಅವ್ರದ್ದೇ ಅಭಿವೃದ್ಧಿ ಆಗಿ ಕೂಡ್ತದೆ. ಗೊತ್ತಾ, ಗೆದ್ದತನ ಒಂದು, ಗೆದ್ದ ಮೇಲೆ ಒಂದು. ಇಲ್ಲಿ ನಮ್ಮ ರೈತರು ಎಷ್ಟು ಕಷ್ಟಪಡ್ಲತ್ತಾರ, ಯಾವ ರೀತಿ ಕಷ್ಟಪಡ್ಲತ್ತಾರ ಅಂತ ಮಾತನ್ನು ಹೇಳಕ್ಕೆ ಬಂದೆವು. ನೋಡ್ರಿ, ದೇಶದಲ್ಲಿ ಗರೀಬರಂದರೆ ಯಾರು? ರೈತರು. ಕಷ್ಟಪಡ್ಲತ್ತಾನ ಯಾರು? ರೈತರು. ಆದರೆ ಅವನ ಮೇಲೆ ಕೇಸ್, ಅವನಿಗೆ ಜೈಲು, ಅವನಿಗೆ ಎಲ್ಲ ತೊಂದರೆ. ಈಗ ಕಮಟಾಣ ಅರಣ್ಯ ಭೂಮಿ ಇದೆ, ಅದರ ಅಕ್ಕಪಕ್ಕ ಜಮೀನನ್ನು ಬೀದರ್ದಲ್ಲಿ ಇದ್ದಂಥ ಸಾಹುಕಾರಗಳು ಹಲ್ಲು 10 ಎಕರೆ 5 ಎಕರೆ ಜಮೀನನ್ನು ಅವ್ರವ್ರು ಕಬ್ಜಾ ಮಾಡ್ಕೊಂಡು, ಯಾರು ಕಬ್ಜಾ ಅಂದರೆ ಯಾರು ಮಾಡ್ತಾರೆ? ಸಾಹುಕಾರಗಳು, ಮಂತ್ರಿಗಳು, ಸಂಬಂಧಪಟ್ಟ ಸಂಬಂಧಿಕರು. ಅವ್ರು ಏನಪ್ಪ ಅಂದ್ರೆ 10 ಎಕರೆ 5 ಎಕರೆ ಜಮೀನನ್ನು ಕಬ್ಜಾ ಮಾಡ್ಕೊಳ್ತಾರೆ. ಅವರಿಗೆ ಇವತ್ತಿನ ತನಕ ಏನು ತೊಂದರೆ ಮಾಡ್ಯಾರ? ಮಾಡೋರು ಮಾಡ್ಕೊತ ಮಾಡ್ತಾರೆ. ಯಾರು ರೋಡ್ ಗುಂಟನೇ ಏನಪ್ಪ ಅಂದ್ರೆ ಅವರಿಗೆ 10 ಎಕರೆ 5 ಎಕರೆ ಅವ್ರು ಎಲ್ಲಿಂದ ಬಂದು ಜಮೀನುಗಳು ಯಾರು ಕೊಟ್ಟರು? ಇವತ್ತಿನ ತನಕ ಅವ್ರ ಬಗ್ಗೆ ಒಂದರ ಕೇಸ್ ಮಾಡಿರೇನು? ಇಲ್ಲ. ನೋಡ್ರಿ, ರೈತ ಏನೋ ಕಷ್ಟಪಟ್ಟು ರಾತ್ರಿ ಟೈಮ್ದಾಗ ಅಮಲಾಪುರ್ಲಿಂದ ಏನಪ್ಪ ಅಂದ್ರೆ ಕಮಟಾನ್ಲಿಂದ ಅಮಲಾಪುರ ಜಾಗ ಖಾಲಿ ಅರಣ್ಯ ಭೂಮಿಯಲ್ಲಿ ಒಂದು ಹಾದಿ ಹಿಡ್ಕೊಂಡು ಈ ಹಾದಿಯಿಂದ ಆ ಊರಿಗೆ ಹೋಗ್ಲಿಕ್ಕೆ ಏನೋ ಕಷ್ಟಪಟ್ಟು ಬರ್ತಾನೆ. ಅಂಥ ಹಾದಿಯನ್ನು ಎಂಥ ದುರದೃಷ್ಟ ನೀವು! ಅಂಥದ್ದು ಹಾದಿ ಕೀಟ ಇರ್ತದೆ, ಅವನು ಕಬ್ಜಾ ಮಾಡ್ಕೊಂಬಲ್ಲ, ಕರೆ ಹೋಗ್ತಾ ಬರ್ತಾ ಇರ್ತಾನೆ. ಅಂಥ ಹಾದಿಯನ್ನು ನೀವು JCB ಹಚ್ಚಿ ತೋರಿಸಿ ಏನಪ್ಪ ಅಂದ್ರೆ ಹಾದಿ ಬಂದ್ ಮಾಡ್ತೀರಿ. ಅದು ನಿಮಗೆ ಕಣ್ಣಿಗೆ ಬರ್ತದೆ. ಕರೆ ಈ ಸೌಕರ್ಯ ಇಲ್ಲ. 5 ಎಕರೆ ಜಮೀನು ಹಿಡ್ಕೊಂಡು ಮನೆ ಕಟ್ಕೊಳತ್ತಾನ, ಭೂಮಿ ಹೊಡ್ಕೊಳತ್ತಾನ. ಯಾಕಿದು ಯಾರಿಗೆ ಕುಣ ಇಲ್ಲ ನಮ್ಮ ಡಿಸ್ಟಿಕ್ದಾಗ ಅರಣ್ಯ ಇಲಾಖೆದವ್ರಿಗೆ? ಯಾಕೆ ಮತ್ತು ಅವ್ರಿಗೆ ಮಾತ್ರ ಹಿಡಿಯಲ್ಲ, ಇವ್ರಿಗೆ ಮಾತ್ರ ಯಾಕೆ ಹಿಡಿತೀರಿ? ಅರಣ್ಯ ಭೂಮಿಯಲ್ಲಿಂದು ಏನಪ್ಪ ಅಂದ್ರೆ ಕಮಟಾಣಲ್ಲಿಂದ ಅಮಲಾಪುರಕ್ಕೆ ಹೋಗೋದಕ್ಕೂ ಸಣ್ಣ ಹಾದಿ, ಅದಕ್ಕೆ ಏನಪ್ಪ ಅಂದ್ರೆ JCB ಹಚ್ಚಿ ತೋರಿಸಿ ಹಾದಿ ಬಂದ್ ಮಾಡಿರಿ. ಆ ಮೈಲೂರ್ಲಿಂದ ಕಮಟಾಣ ಬರ್ಲಿಕ್ಕೆ ಒಂದು ಹಾದಿ, ಅದಕ್ಕೆ ಏನಪ್ಪ ಅಂದ್ರೆ ಪೂರ ತಡೆಗಟ್ಟಿ ಅದಕ್ಕೆ ಜಮೀನನ್ನು ಬಂದ್ ಮಾಡ್ತೀರಿ. ಅದು ಯಾರು ಬರ್ತಾರ? ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗಂತ ಯಾರು? ಕಾರ್ನಾಗಾರ ಹೋಗಲ್ಲವ, ಒಂದು ನಡ್ಕೊತ ಹೋಗ್ತಾನೆ, ಇಲ್ಲಾಂದ್ರೆ ಯಾವ್ದಾದ್ರು 2 ವೀಲರ್ ಮ್ಯಾಗ ಹೋಗ್ತಾನೆ. ಹಾದಿ ಬಂದ್ ಮಾಡ್ತೀರಿ. ಅದಕ್ಕೆ ಮಾತ್ರ ಅರಣ್ಯ ಭೂಮಿದವ್ರಿಗೆ ಚೆನ್ನಾಗಿ ಕುಣದ. ಕರೆ ಅರಣ್ಯ ಭೂಮಿ ಕಬ್ಜಾ ಯಾವ ಮಾಡ್ಯಾನ ಅವನ ಹೆಸರು ಕುಣಲ್ಲ ನಿಮಗೆ. ಮಾರ್ಚ್ 2ರಿಂದ 4ರವರೆಗೆ ನಡೆಯುವ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು, ಕರ್ನಾಟಕ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ತು ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಬೀದರ್ ಸಂಯುಕ್ತಾಶ್ರಯದಲ್ಲಿ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾರ್ಚ್ 1ರಂದು ಬೆಳಗ್ಗೆ 9 ಗಂಟೆಗೆ ಬೀದರ್ನ NK ಚೌಪ್ ಶೆಟ್ಟಿ ಆಯುರ್ವೇದಿಕ್ ಕಾಲೇಜ್ ಸಿದ್ದಾರೂಢ ಮಠದಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ಸಮ್ಮೇಳನ ಜಾಥಾ ಆಯೋಜಿಸುವುದು. ಈ ಜಾಥಾದಲ್ಲಿ ಬೀದರ್ನ ಎಲ್ಲ ಪಾರಂಪರಿಕ ವೈದ್ಯರು, ಆಯುರ್ವೇದಿಕ ಕಾಲೇಜು, ಪಶು ವೈದ್ಯಕೀಯ ಕಾಲೇಜು, ತೋಟಗಾರಿಕೆ ಕಾಲೇಜು, ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿಗಳು, ಪದಾಧಿಕಾರಿಗಳು ಭಾಗವಹಿಸಬೇಕೆಂದು ಸೂಚಿಸಿದ್ದರು. ಮಾರ್ಚ್ 2ರಂದು ಬೆಳಗ್ಗೆ 11 ಗಂಟೆಗೆ ಪ್ರತಾಪ್ ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಉದ್ಘಾಟನಾ ಸಮಾರಂಭ ಜರುಗುವುದು. ನಂತರ ಸಮ್ಮೇಳನದ ವಿವಿಧ ಗೋಷ್ಠಿಗಳು 3 ದಿನಗಳ ಕಾಲ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗುವುದು. ಮಾರ್ಚ್ 4ರಂದು ಸಾಯಂಕಾಲ ಸಮಾರೋಪ ಸಮಾರಂಭ ಜರುಗಲಿದೆ. ಅಂದು ಸಮ್ಮೇಳನದಲ್ಲಿ ಭಾಗವಹಿಸುವ ವೈದ್ಯರಿಗೆ ಪ್ರಮಾಣ ಪತ್ರ, 5 ಜನ ವೈದ್ಯರಿಗೆ ವೈದ್ಯರತ್ನ ಪ್ರಶಸ್ತಿ ಮತ್ತು 2 ವನೌಷಧಿ ಪ್ರಶಸ್ತಿ ನೀಡಲಾಗುವುದು.
ಮಾರ್ಚ್ 3 ಮತ್ತು 4ರಂದು ಬೆಳಗ್ಗೆ 8ರಿಂದ 9 ಗಂಟೆಯವರೆಗೆ ಪಾರಂಪರಿಕ ವೈದ್ಯರಿಂದ ವಿವಿಧ ರೋಗಗಳ ತಪಾಸಣೆ ಹಾಗೂ ಉಚಿತ ಚಿಕಿತ್ಸೆ, ಸಾಯಂಕಾಲ 6ರಿಂದ 8 ಗಂಟೆಯವರೆಗೆ ಸಮ್ಮೇಳನದ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ವಿವಿಧ ಔಷಧ ಕಂಪನಿಗಳಿಂದ ಜಿಲ್ಲಾ ರಂಗಮಂದಿರದಲ್ಲಿ 3 ದಿನಗಳ ಕಾಲ ಮಳಿಗೆಗಳು ಸ್ಥಾಪಿಸಲಾಗುವುದು ಎಂದರು. ಭಾಗವಹಿಸುವ ಎಲ್ಲ ಪಾರಂಪರಿಕ ವೈದ್ಯರಿಗೆ 3 ದಿನ ಕಾಲ ಉಪಹಾರ ಊಟದ ವ್ಯವಸ್ಥೆ ಮಾಡಲಾಗುವುದು. ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇನ್ನಿತರ ಕಡೆ ವಸತಿ ವ್ಯವಸ್ಥೆ ಮಾಡಲಾಗುವುದು. ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಬಸ್ಸುಗಳ ವ್ಯವಸ್ಥೆ, ನಗರದ ಶಾಲಾ ಕಾಲೇಜುಗಳ ವಾಹನಗಳ ವ್ಯವಸ್ಥೆ ಮಾಡಲು ಸೂಚಿಸಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಸಮ್ಮೇಳನದ ಕರಪತ್ರ ಬಿಡುಗಡೆಗೊಳಿಸಿದ್ದರು. ಈ ಸಭೆಯಲ್ಲಿ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂಎಂ ಬಾನದಿ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವನ್, ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಬಿ ಪಾಟೀಲ್, ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಶಾಯಿನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಅಬ್ದುಲ್ ಖದೀರ್, ಪ್ರೊಫೆಸರ್ ಎಸ್ಪಿ ಕಲ್ಮಠ್, ಡಾಕ್ಟರ್ ಪೃಥ್ವಿರಾಜ್ ಎಸ್ ಲಕ್ಕಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಮುಖ್ಯಸ್ಥರು, ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.